ಪದ್ಮ ಮುತ್ತುನ ಪೊಲೀಸ್ನವ್ರು ಕರ್ಕೊಂಡು ಹೋದ್ರು ಕಣಿ. ಹಾಂ ನೋಡಿದೆ ನಾನು. ಹೆಂಗೋ ರಾಣಿ ಒಳ್ಳೆ ಕೆಲಸ ಮಾಡ್ಸಿದಾಳು ಬಿಡತ್ತೆ. ನನಗೂ ನೋಡಿ ಭಾಳ ಖುಷಿ ಆಯ್ತು. ಇನ್ಮೇಲೆ ನನಗೆ ಬುದ್ಧಿ ಬರುತ್ತೆ ಬಿಡು ಅಂತ. ಅವಳಿಗೆಲ್ಲಿ ಬುದ್ಧಿ ಬರುತ್ತಾಗ? ಅಯ್ಯೋ ಅವಳಿಗೆ ಬುದ್ಧಿ ಬರಂಗಿದ್ರೆ ಇನ್ಯಾಕೆ? ಅವಳಿಗೆ ಬುದ್ಧಿ ಬರಲ್ಲ ಕಣಮ್ಮ. ಅವಳು ಇನ್ನಿಷ್ಟೇನಿ. ಏನಂದ್ರೂ ಅಷ್ಟೇನಿ. ಅವಳು ಯಾತೇತನ ಅವಳು ಸವಿತಾ ನಿಂಬೆಣ್ಣೆಲ್ಲ ಮಂತ್ರಿಸ್ಕೊಂಡು ತಗೊಂಡೋಗಿದ್ಲೆ ಐತಿ. ಯಾತೇತ ಆಗುತ್ತೆ ಅಂತಲೇ ಅರ್ಥ ಆಗ್ಲಿಲ್ಲ ಐತಿ ಅವಳಮ್ಮ. ಹೆಂಗ ಬಿಡು. ಸರಿಯಾಗೆ ಇವಾಗ ಆಗೈತಲ್ಲ. ಅವಳಿಗೆ ನಿನ್ನ ಬುದ್ಧಿ ಬರ್ಬೇಕು ಕಣೆ. ನಿನ್ನ ಬುದ್ಧಿ ಬಂದ್ರೇನೇನೆ ಅವಳದು ಕಾಣತ್ತೆ. ಅವಳು ಏನೇಂದ್ರೂ ಆಯಮ್ಮನ ಜೊತೆಗೆ ಬೇರೆ ಇದ್ದಾಳಲ್ಲ. ಅವ್ರ ಅತ್ತೆ ಜೊತೆಗೆ ಆಯಮ್ಮಂದು ಅರ್ಧ ನೋಡು ಆಯಮ್ಮಂದು ಒಂಥರ ಲೆವೆಲ್ಲು. ಆಯಮ್ಮನ ಲೆವೆಲ್ ನೋಡಿ ಇವಳು ಲೆವೆಲ್ ಕಲ್ತವಳೆ. ಹಂಗೆ ಏನು ಮಾಡೋಕ್ಕಲ್ಲ. ಹೆಂಗ ಬಿಡು ಒಳ್ಳೆ ಕೆಲಸ ಮಾಡಿದಾಳೆ. ನನಗೇನೋ ಭಾಳ ಖುಷಿ ಆಯ್ತಪ್ಪ ಮುತ್ತನ್ನವಳು ಕರ್ಕೊಂಡು ಹೋಗಿದ್ದಕ್ಕೆ. ಹೋಗು ಅಯ್ಯಪ್ಪ. ಹೆಂಗೆ ಅವಳು ಕಳ್ತನ ಮಾಡೋಕ್ಕೆ ನೋಡಾಳು ಗೊತ್ತೇನತ್ತೆ? ಅಯ್ಯೋ ನಾವು ಇಲ್ದಾಗ ಬಾಂಡೆ ತಗೊಂಡು ಹೋಗಕ್ಕೆ ನೋಡೋಳು. ಯಾವಾಗಲ ಮನೆ ಕಡೆಗೆ ನೋಡೋಳು. ಅವಳು ಹೊಟ್ಟೆಲಿ ಬಾಂಡೆ ಮೇಲೆ ಐತೆ. ಬಾಂಡೆ ಎಲ್ಲ ಐತೆ ಏನೋ ತಗೊಂಡೋಗೋಣ ಅಂತ. ಮೊನ್ನೆ ಇದ್ದಿದ್ದನು ಇವಳಿಗೆ ನಾವು ಸರ ಮಾಡಿಸಿದ್ವಲ್ಲ ನಮ್ಮ ಸ್ವಾತಿಗೆ. ಅವಾಗಿಂದ ಅಂತೂ ಇನ್ನೂ ಅವಳಿಗೆ ನಮ್ಮ ಮನೆ ಮೇಲೆ ಕಣ್ಣಿತ್ತು. ಯಾವಾಗಲೂ ಈ ಕಡೆಗೆ ನೋಡೋಳು. ನನಗೆ ಗೊತ್ತಿತ್ತು ಸರ ಮಾಡಿಸಿದ್ದೀವಿ, ನಮ್ಮ ಮಾಮ ದುಡ್ಡು ಕೊಟ್ಟೈತೆ ಎಂಬುದು ಅವಳಿಗೆ ಗೊತ್ತೈತೆ ಅಂದಮೇಲೆ ಇವಳು ಏನಾದರೂ ಎಸ್ಕೇಪ್ ಮಾಡೋಕ್ಕಾದ್ರೂ ಟ್ರೈ ಮಾಡ್ತಾಳೆ ಅಂತ ನಾನು ಅಂದ್ಕೊಂಡಿದ್ದೆ. ಅದಕ್ಕೆ ನಾನು ಅದನ್ನು ಹೆಂಗೆ ಜೋಪಾನ ಮಾಡ್ಬೇಕು ಹಂಗೆ ಜೋಪಾನ ಮಾಡಿದ್ದೆ. ನನಗೆ ಗೊತ್ತಿತ್ತು ಹಿಂಗೆ ಮುಂದಾಗೇ ನಾವು ಅದನ್ನು ಸ್ವಲ್ಪ ಎಚ್ಚರಿಕೆಯಿಂದ ಇದ್ದುಬಿಟ್ರೆ ಯಾವ ಸಮಸ್ಯೆಗಳು ಆಗಲ್ಲ. ಅಣ್ಣ ಹೇಳೇಂದಣ್ಣ ಏನಾನ ನಮ್ಮ ಸ್ವಾತಿ ಆ ಮುತ್ತನ್ನು ಮಾತಾಡಿಸ್ಬೇಕು, ನಾನು ಅವತ್ತೇ ಬಿಟ್ಟು ಬಿಡ್ತೀನಿ ಅಂತ. ನಿನಗೆ ದೊಣ್ಣು ಬೇಕಾ ಮುತ್ತು ಬೇಕಮ್ಮ? ಅಜ್ಜಿ ನನಗೆ ನಮ್ಮ ಅಣ್ಣನೇ ಬೇಕು. ನಾನಂತ ಅವಳು ಮಾತಾಡ್ಸಲ್ಲ ಬಿಡು. ಅವಳು ನಾವು ಅಲ್ಲೇ ಮರ್ತ್ಕೊಬಿಟ್ಟಿದ್ದೀವಿ. ನಮ್ಮ ಫ್ಯಾಮಿಲಿಗೆ ಇಲ್ಲ ಅವಳು ಅಂತ ತಿಳ್ಕೊಬಿಟ್ಟಿದ್ದೀವಿ. ಅವಳು ನಾಳೆ ಡಿಲೀಟ್ ಮಾಡಿಬಿಟ್ಟಿದ್ದೀವಿ, ಬ್ಲಾಕ್ ಮಾಡಿದ್ದೀವಿ. ಬ್ಲಾಕ್ ಮಾಡಿ ಎಲ್ಲ ಅವಳು ಏನೋ ನಮ್ಮ ಫ್ಯಾಮಿಲಿಯಲ್ಲಿ ಏನೂ ಅಲ್ಲ ಅಂತ ಅಂದ್ಕೊಂಡಿದ್ದೀವಿ ನಾವು. ಪೊಲೀಸ್ನವ್ರು ಕರ್ಕೊಂಡು ಹೋದ್ರಂತೆ. ಹೋಗ್ಲಿ ಬಿಡು, ಒಳ್ಳೆ ಕೆಲಸ ಆಯ್ತಾ. ರಾಣಿಯಕ್ಕ ಒಳ್ಳೆ ಕೆಲಸ ಮಾಡಿಬಿಡ್ತು. ನಿಜ ಒಳ್ಳೆ ಕೆಲಸ ಮಾಡ್ತಾರೆ ರಾಣಿಯಕ್ಕ. ನಮಗಂತೂ ತುಂಬ ಖುಷಿ ಆಯಿತು. ನನಗೆ ನಮ್ಮ ಅಣ್ಣನೇ ಮುಖ್ಯ ಕಣಜ್ಜಿ. ಇವತ್ತು ನಮ್ಮ ಅಣ್ಣ ಕಷ್ಟ ಸುಖಕ್ಕೆ ಆಗವನೆ, ಬಂದವನೇ, ನೋಡ್ಕೊಂಡವನೇ. ಅವಳು ಹಂಗೆ ಈ ರೀತಿ ಎಲ್ಲ ಮಾತಾಡಿಲ್ಲ. ಏನೋ ನಾವು ಮಾತಾಡಿದಾಗ ಸಮಯ ಸಂದರ್ಭ ಬಂದಾಗ ಮಾತಾಡಿದಾನೆ ಅಷ್ಟು ಬಿಟ್ಟರೆ ಇವಳಂಗೆ ನಮಗೆ ಸುಚ್ಚಿ ಮಾತಾಡೋದಾಗಲಿ ಅದೆಲ್ಲ ಮಾಡಿಲ್ಲ. ನಾವು ಮಾಡಿದಾಗ ಅವರು ಮಾತಾಡಿದ್ದಾರೆ ಅಷ್ಟೇ. ನಮ್ಮದೇ ತಪ್ಪು. ನಾವೇ ಕೆಣಕಿ ನಮ್ಮ ಅವಾಗ ಹಂಗೆಲ್ಲ ಮಾತಾಡಿದ್ದು. ಹಂಗೆಲ್ಲ ಮಾತಾಡಬಾರ್ದಾಗಿತ್ತು. ನಾವೇ ಅವಾಗ ಧನುಷನ್ ನಾನೇ ಮಾತಾಡ್ತಿದ್ದು, ಬೇರೆ ಯಾರನ್ನ ಯಾಕೆ. ನಾನೇ ಮಾತಾಡಿ ಇವತ್ತು ನಾನೇ ಅನುಭವಿಸ್ತಾ ಇದ್ದೀನಿ. ಅದಕ್ಕೆ ಮತ್ತೆ ಯಾರನ್ನೂ ಅನ್ನಕ್ಕೆ ಹೋಗ್ಬಾರ್ದು ಅನ್ನೋದು. ಮತ್ತು ಹಂಗೆ ಇರಬೇಕು. ಅವಳನ್ನ ಮಾತ್ರ ಹತ್ರ ಸೇರಿಸ್ಬಾರ್ದು. ಭಾರಿ ಜಂಬ ಐತೆ ಕಣೆ. ಎಂತೆಂಥ ಮಾತಂದಳು. ನಮ್ಮ ಅಜ್ಜನ ದುಡ್ಡು ಕೊಡ್ದಿಲ್ಲ ಅದಕ್ಕೆ ಹಂಗೆ ಮಾತಾಡ್ತಾಳೆ. ಬರೀ ಕೆಟ್ಟ ಮಾತು ಮಾತಾಡೋದು ಅವೇ ಇಷ್ಟ ಆಗಲ್ಲ ನಮಗೆ. ಅತ್ತ ಇವಾಗ ನನಗೇನೋ ಭಾಳ ಖುಷಿ ಆದಂಗೆ ಆಯ್ತು. ನಮ್ಮ ಮನೆಯಾಗ ಎಲ್ಲರಿಗೂ ಅವ್ರ ಅಪ್ಪ ನಂಗೆ ಅಂತಿತ್ತು, ಸುಮ್ಕಿರು ಬುದ್ಧಿ ಬರುತ್ತೆ ಅಂತಿತ್ತು. ನನ್ನ ಮಗ ಐತೆ. ಅಯ್ಯಪ್ಪ ಅಷ್ಟೆಷ್ಟು ಜಂಬ ಇಲ್ಲ. ಮಾತಾಡ ಹೇಳಿದ್ರೆ ನಮ್ಮ ಅಯ್ಯಪ್ಪನ ನನ್ನ ಮಗ ಹಂಗೆ ಹಿಂಗೆ ಅಂತೇಳಿ ನಮ್ಮ ಅಯ್ಯಪ್ಪನ ಬೈಕೆಮ್ಮನಂತೆ. ನೋಡಪ್ಪ ಅಲ್ಲ ನೋಡು ಹೆಂಗೆ ಬೈಕೆಮ್ಮನಂತ. ಹಂಗೇನೆ ಬೈಕೆಂಬ್ಲಿ. ಅದಕ್ಕೆ ನಾವು ಸುಮ್ಮನಿದ್ವಿ. ಅವ್ರಿಗಿರೋ ಜಂಬ ದೌಲತ್ಗೆ ಅವ್ರಿಗೆ ಸರಿಯಾಗಿ ಆಗಬೇಕು ಅಂತ ಹೋಗ್ತೀನಿ. ನಾನು ಮಂತಕ್ಕೆ ಹೋಗ್ತೀನಿ. ಪಾಪ ಹುಡುಗಿಗೆ ಆತನ ಹಿಂಗೆ ಮಾಡ್ಕೊಂಡು ಕೊಡ್ತೀನಿ. ರತ್ನಮ್ಮ ಮೇಲೆ ಹತ್ಕೊ ಹೋಗಿ ಅವಳೆ ಆತ ಇಲ್ಲಿ ನೋಡ್ಕೊಂಡಿರು ಮಂತಾಗೆ ಅಂತ ಒಳಗೆ ಹೇಳಮ್ಮ. ಬರ್ತೀನ ನೋಡ್ತೀನ. ಪಾಪ ವಾಂತಿ ಅಂದ್ರೆ ವಾಂತಿ. ಸಖತ್ತಾಗುತ್ತಮ್ಮ. ಯಾಕೆ ಯಾವ್ದನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ರೆ ಚೆನ್ನಾಗಿರ್ತಿತ್ತು. ಕರ್ಕೊಂಡು ಹೋಗ್ತಾನೆ ಇದನ್ ಕಣಮ್ಮ. ಒಳ್ಳೊಳ್ಳೆ ಆಸ್ಪತ್ರೆಗಳಿಗೆಲ್ಲನ. ಹಂಗಂದ್ರೂ ಪಾಪ ಅದು ಯಾಕೆ ಹಂಗೆ. ಏನು ಮಾಡೋದು. ಬಾ ರಾಣಿ ಕಲ್ ಕೂತ್ಕೊಂಡೈತೆ. ನಡಿಯಮ್ಮ ಮಾತಾಡ್ಸೋಣ. ನಡಿ. ಅವಳು ಬುದ್ಧಿವಂತೆ ಕಣಮ್ಮ. ಕಷ್ಟಪಟ್ಟು ಮಾಡ್ಕೊಂಡು ಅವಳು ಇವತ್ತು ಚೆನ್ನಾಗಿದ್ದಾಳೆ. ಚೆನ್ನಾಗಿರೋದು ನೋಡಿ ನೀನು ಮಾಡ್ಕೊಂಡಿರೋ ದುಡ್ಡು ನನಗೆ ಕೊಡು ಅಂತಂದರೆ ಯಾರು ಕೊಡ್ತಾರೆ? ನೀನು ದುಡ್ದಿಕ್ಕಂಡ್ರೆ ನಿನಗೆ ಇವಳೆ ಸ್ವಾತಿ. ಅವಳ ಹತ್ರ ಇದ್ದರೆ ನಿನಗೆ ಬರಲ್ಲ, ನಿನ್ನ ಹತ್ರ ಇದ್ದರೆ ಅವಳಿಗೂ ಅಲ್ಲ. ಅವ್ರ ದುಡಿಮೆ ಅವ್ರಿಗೇನೆ ನೋಡು. ಅವಳು ಚೆನ್ನಾಗಿ ದುಡ್ದಿಕ್ಕಂಡವಳೆ ಅಂತ ಅವಳನ್ನು ಕೇಳ್ತಾ ಇರೋದು ಅವಳು. ಹಂಗೆ ಈ ರೀತಿ ಇಂಥರ ಜನ ಇರೋದು. ಎಂತೆಂಥ ಜನ ಇರ್ತಾರೆ ಅಂತ ಇದ್ರಾಗೆ ಗೊತ್ತಾಗ್ತೈತೆ. ಯಪ್ಪ ಎಂತೆಂಥವ್ರು ಇರ್ತಾರೆ ಗೊತ್ತಾ ಪ್ರಪಂಚದಾಗೆ. ಅಯ್ಯೋ ಇಂಥವ್ರು ಇರ್ತಾರೇನಪ್ಪ ಅನ್ಸುತ್ತೆ ಒಂದೊಂದ್ಸತಿ ನೆನಪು ಮಾಡ್ಕೊಂಡ್ರೆ. ಆರಾಮಾಗಿ ಕೂತ್ಕೊಬಿಡ್ತಾಳೆ ರಾಣಿ. ಇಲ್ಲೊಂದು ಸ್ವಲ್ಪ ಹೊತ್ತು ಅಲ್ಲೇ ಚೆನ್ನಾಗೈತೆ ಅಂತೇಳಿ ನೋಡಕ್ಕ ಸ್ವಲ್ಪ ಹೊತ್ತು ಇಲ್ಲಿ ಕೂತ್ಕೊಂತೀನಿ. ಎಲ್ಲೂ ಹೋಗಲ್ಲ ನಾನು ಜಾಸ್ತಿನ. ಕೂತ್ಕೊಂಡ್ರೆ ಒಂದು 5 ನಿಮಿಷ ಇಲ್ಲಿ ಕೂತ್ಕೊಂತೀನಿ. ಎಲ್ಲ ಕೆಲಸ ಆಯಿತು. ಸುಮ್ಮನೆ ಬಂದು ಹಿಂಗೆ ಸ್ವಲ್ಪ ಹೊತ್ತು ಕೂತ್ಕೊಂಡೆ. ಬರೀ ಪದ್ಮಕ್ಕ ಕೂತ್ಕೊಳ್ರಿ. ಸ್ವಾತಿ ಕೂತ್ಕೊಳ್ಳಮ್ಮ. ಒಳ್ಳೆ ಕೆಲಸ ಮಾಡಿದ್ದೆ ಬಿಡು. ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋದ್ರ ಅವಳನ್ನ. ಸರಿಯಾಗಿ ಬುದ್ಧಿ ಕಲಿಸ್ತೀಯ ಬಿಡ್ರಾಣಿ. ಅಲ್ಲ ಕೊಟ್ಟಿದ್ರೆ ಅವಳಿಗೂ ಗೊತ್ತಾಗೋದು. ದುಡ್ಡು ಕೊಟ್ಟಿದ್ರು ಬುದ್ಧಿ ಬರೋದು. ದುಡ್ಡು ಕಳ್ಕೊಂಡಲ್ಲಪ್ಪ ಅಂತ. ಇವಾಗ ಕೊಡೋಕ್ಕಾಗಲಿಲ್ಲ. ಅದಕ್ಕೆ ಏನು ಮಾಡ್ತಾಳೆ ಬಿಡು ಅಂತ ಅಂದ್ಕೊಂಡಿದ್ಲು. ಅವಳೇನು ಮಾಡಲ್ಲ ಅಂತೇಳಿ ಒಂಥರ ನನ್ನ ಕೇವಲವಾಗಿ ನೋಡ್ತಾ ಇದ್ಲು.
ಅದಕ್ಕೆ ಕಣಕ್ಕ ನಾನು ಹಂಗೆ ಮಾಡಿದ್ದು. ಅಯ್ಯೋ ನನಗೂ ಹಂಗೆ ಮಾಡಬಾರ್ದು ಬಿಡತ್ಲಾಗೆ ಅಂತ ನನಗೊಂದು ಮನಸ್ಸು. ಅಯ್ಯೋ ಅಣ್ಣ ತಮ್ಮಗಳು ಯಾವತ್ತಿದ್ರು ಒಂದಿನ ಚೆನ್ನಾಗಿ ಆಗ್ತೀವಿ, ಒಂದು ಬರುತ್ತೆ ಒಂದು ಹೋಗುತ್ತೆ, ಚೆನ್ನಾಗಿರ್ಬೇಕು ಅಂತ ನಾನು ಹಿಂಗೆಲ್ಲ ಯೋಚನೆ ಮಾಡ್ತಿದ್ದೆ. ಆದರೆ ಅವಳು ಮಾತಾಡೋ ಇದಕ್ಕೆ ಸ್ವಾತಿ ನಿನ್ಗೇನಾನ ಬೇಜಾರಾಯ್ತೇನಮ್ಮ, ನನ್ನ ತಂಗಿನ ಅರೆಸ್ಟ್ ಮಾಡಿಸ್ಬಿಟ್ಟೈತೆ ಈ ರಾಣಿ ಅಂತೇಳಿ ಬೇಜಾರಾಯ್ತಾ? ಅಯ್ಯೋ ಅದೆಲ್ಲ ಏನಿಲ್ಲ, ನನಗೆ ಭಾಳ ಖುಷಿ ಆಯಿತು ಅವಳನ್ನ ಅರೆಸ್ಟ್ ಮಾಡಿಸಿದ್ಕೆ, ನಿಜವಾಗ್ಲೂ ಭಾಳ ಖುಷಿ ಆಯಿತು. ಮಾತಾಡ್ತಾ ಇದ್ದಾರೆ ಇವರು, ಇಲ್ಲಿ ಮಾತಾಡ್ತಾ ಕೂತ್ಕೊಂಡವ್ರೆ. ನಾನು ಇವತ್ತು ಕೊಡ್ತಾಳೆ ನಾಳೆ ಕೊಡ್ತಾಳೆ ಅಂತ ಎಷ್ಟು ನಾನು ಸುಧಾರಿಸಿದ್ದೀನಿ ಗೊತ್ತೇ. ಅದಕ್ಕೆ ನಾನು ಅವಳು ಮಾಡಿರೋ ಜಂಬಕ್ಕೆ ಬಿಡಬಾರ್ದು ಎಂತೆಂಥ ಮಾತಂದವಳೆ, ಯಾಕೆ ಬಿಡ್ಬೇಕು ಅಂತ ನಾನು ಅದಕ್ಕೆ ಸಡನ್ನಾಗೆ ಫೋನ್ ಮಾಡಿಬಿಟ್ಟೆ. ಬಂದು ಆವಾಗಲೇ ಕರ್ಕೊಂಡು ಹೋಗ್ಬಿಟ್ರು. ಮತ್ತು ಹಂಗೆಲ್ಲ ತೊಗೊಂಡೋಗಿ ನಮ್ಮ ATM ನಾನು ಅವತ್ತು ಎಷ್ಟು ಬೇಜಾರು ಮಾಡ್ಕೊಂಡಿದ್ದೀನಿ ಗೊತ್ತು. ATM ತೊಗೊಂಡೋಗಿ ಅವಳು ದುಡ್ಡು ಬಿಡಿಸ್ಕೋಬೇಕಂತಂದರೆ ಹಂಗೆ ಮಾಡಬಾರ್ದು ಕಣಕ್ಕ, ಅಲ್ವೇ? ಯಾರಿಗೆ ಆಗಲಿ ಹಂಗೆ ಮಾಡಬಾರ್ದು. ಅವ್ಳು ಮಾಡಿರೋ ತಪ್ಪೇ ಕಣಕ್ಕ, ಮಾಡಬಾರ್ದಾಗಿತ್ತು. ಯಾಕೆ ಅಕ್ಕ MTM ನೀನು ದೊಡ್ಡಾಳು ಇವಳು ಮಾತಾಡ್ಸ್ಕೊಂಬಂದವಳೆ ಅಮ್ಮ. ಮಾತಾಡ್ತಾ ಇರೋದು ನೋಡಿ ಮಾತಾಡ್ಸ್ಕೊಂಡು ಬಂದವಳೆ, ಮಾತಾಡಿಸ್ಬಾಡ್ಸು ಕುಕ್ಕಳ ಮಾಡೋಣ. ಹಂಗೆ ಮಾಡಬಾರ್ದಾಗಿತ್ತು ಕಣಕ್ಕ. ಇವಾಗ ಮುತ್ತು ಮಾಡೋದು ತಪ್ಪು, ಅವಳಂಗೆ ಮಾಡಬಾರ್ದು. ಯಾವುದೊಂದು ವಿಚಾರದಾಗೆ ಆಗಲಿ ನಮಗೂ ಈಗ ಕೈ ಸುಟ್ಕೊಂಡ ಮೇಲೆ ಬುದ್ಧಿ ಬರೋದು ಅಂತಾರಲ್ಲ ಹಂಗೆ. ಈಗ ನಾನು ಎಷ್ಟು ನಾವು ಏನೋ ಒಂಥರ ಒಳ್ಳೆತನದಿಂದ ಇರಬೇಕು, ಒಳ್ಳೇದು ಮಾಡಬೇಕು ಅಂತ ಮನಸ್ಸಲ್ಲಿ ಇರುತ್ತೆ. ಆದರೂ ಕೆಟ್ಟದ್ದೇ ಮಾಡ್ತೀವಲ್ಲ, ಅದಕ್ಕೆ ಬೇಜಾರು. ಸ್ವಲ್ಪ ನಾವು ಒಳ್ಳೆಯವರಾಗಿ ಚೆನ್ನಾಗಿರಬೇಕು ಅನ್ನೋದು ಇರಬೇಕು ಅಲ್ವೇನಕ್ಕ? ಅಂದರೆ ಹಂಗೆ ಮಾಡಬಾರ್ದಾಗಿತ್ತು ಹೇಳಿ. ಮುತ್ತು ಮಾಡಿರೋದು ತಪ್ಪೇನೆ. ಇವಾಗ ಅರ್ಥ ಆಗ್ತೈತೆ. ಯಾವುದೇ ಆಗಲಿ ಹಂಗೆ ಮಾಡಬಾರ್ದು. ನೀವು ಹೇಳೋದು ನಿಜನೇನೆ. ದಿನ ಎಲ್ಗೋಗಿದ್ದಾನೆ ನೋಡಿ, ಆಗಿನ ಎಲ್ಲ ಹೋದ್ರು ಅವರು. ತಿಂಡಿ ಮಾಡ್ಕೊಂಡು ತಿಂದು ನಾವು ಅಡುಗೆ ಮಾಡಿದ್ದೀನಿ. 2 ಟೈಮ್ಗೆ ಆಗುತ್ತೆ ಸಾಂಬಾರು ಮಾಡಿದ್ರೆ. ಬಿಸಿ ಬಿಸಿ ಸ್ವಲ್ಪ ತಿಂಡಿ ಮಾಡ್ಕೊಂಡು ತಿಂದ್ವಿ. ಬಾ ಸ್ವಾತಿ ತಿಂಡಿ ತಿನ್ನುವಂತೆ ಬರ್ರಿ ಅಕ್ಕ. ಬೇಡ ಕಣಮ್ಮ ಬೇಡ, ಹೇಳು ಬಿಡು. ನೀ ಪರವಾಗಿಲ್ಲ ರಾಣಿ, ನೀನು ತುಂಬ ಚೆನ್ನಾಗಿ ಮಾತಾಡಿಸ್ತೀಯ ಎಲ್ರಿಗೂ. ನೋಡಿ ಇವಾಗ ಸ್ವಾತಿನಾಗಿರ್ಬೋದು, ಪದ್ಮಾಕ್ಕನಾಗಿರ್ಬೋದು, ಎಲ್ಲರೂ ಚೆನ್ನಾಗಿ ಮಾತಾಡಿಸ್ತೀಯ. ಅವ್ರು ಹಂಗೆ ಚೆನ್ನಾಗಿ ಮಾತಾಡ್ತಾರೆ ಹೇಳಿ, ಯಾರೇ ಆಗಲಿ ಇವರು ಅಷ್ಟೇ ಚೆನ್ನಾಗಿ ಮಾತಾಡ್ತಾರೆ. ಇವಳು ಬಂಗಾಳಿ ಮಾತಾಡ್ಕೊಂಡು ಬಂದವಳು ಮಾತಾಡಿಸ್ತಾರೆ ಅಂತ. ಇವಳೇನೇ ಅಂದ್ರೆ ನಂಬಾರ್ದು ಕಣಮ್ಮ. ಇವಳೇನಕ್ಕೆ ನಂಬ್ತೀನಿ ತಗ, ನಾನು ಇವಳನ್ನು ಮಾತ್ರ ನಂಬಲ್ಲ. ಯಾರನ್ನು ನಂಬಿದ್ರೂ ಇವಳನ್ನು ಮಾತ್ರ ನಾನು ನಂಬಲ್ಲ ಬಿಡು. ನಾನು ಮಾತಾಡ್ತಿದ್ರಲ್ಲ ಅದಕ್ಕೆ ಬಂದೆ. ಮಾತಾಡ್ತಿದ್ರಲ್ಲ ನೀವೆಲ್ಲ ಕೂತ್ಕೊಂಡು ಅದಕ್ಕೆ ಬಂದೆ. ಮಾತಾಡ್ರಿ, ಇಲ್ಲಿ ಬರ್ತೀನಿ, ಇಲ್ಲಿ ಸ್ವಲ್ಪ ನೀರು ಕುಡ್ದು ಬರ್ತೀನಿ. ಅಲ್ಲ ಇವಳು ನನ್ನ ಮಾತಾಡ್ಸೋದೇ ಇಲ್ಲ, ಬಂದು ಅದೇ ಮಾತಾಡ್ಸೋಕ್ಕೆ ಬರುತ್ತಲ್ಲ. ನೀವು ಕೂತ್ಕೊಂಡಿರೋದು ನೋಡಿ. ಅಲ್ಲ ಅವಳ ಮನೆಗೆ ಬಂದವಳೆ, ನನಗೆ ಗೊತ್ತಾಯ್ತು. ಅದಕ್ಕೆ ನಮ್ಗೆ ಗೊತ್ತಾಯ್ತು ಏನು ಮಾತಾಡ್ಬೇಕು ಏನು ಬಿಡಬೇಕು ಅಂತ, ಯಾರು ಹೆಂಗೆ ಅಂತ. ಅಲ್ಲಿಗೆ ಬಂದ್ಬಿಟ್ಟು ಇವಾಗ ಹಿಂಗೆ ಇವಳು ಮಾತಾಡ್ತಾಳೆ ಅಂತಂದರೆ ಎಷ್ಟೇ ಇರಬೇಡ ಇವಳಿಗೆ. ಇವಳೇನೇಂದ್ರೂ ಇವಳು ಬುದ್ಧಿ ಸರಿ ಇಲ್ಲ, ಇವಳು ಹಂಗೇನೆ. ಇವಳು ಮತ್ತೆ ಕೇಳೋವಾಗೆಲ್ಲನ ಇವರೆಲ್ಲ ಹಿಂಗಾಗಿದ್ದವು. ಇವಳು ಒಳ್ಳೆಳಲ್ಲ ಕಣೆ, ಅದು ಯೋಸ್ ಮನೆ ಹಾಳು ಮಾಡೋಳು ಏನೋ. ಮಾಲಮ್ಮನ ಹಂಗೆ ನಮ್ಗೆ ನೊಂದ್ಕೊಂಬತ್ತೆ. ಅಯ್ಯೋ ಮಾಲಮ್ಮರ ತಮ್ಮನಿಗೂ ಅಷ್ಟೇ ಸಖತ್ತು ಮೋಸ ಮಾಡಿದಾಳೆ ಇವಳು. ಹೇಳ್ತತ್ತಲ್ಲ, ಅಯ್ಯೋ ನಾನು ಇನ್ನೂ ಅವಾಗ ಹಾಸಿಗೆ ಹಿಡ್ದಿದ್ದೆ, ನನ್ನಂತ ಒಂದು ದಿವಸ ನೋಡ್ಕೊಂಬಿಲ್ಲ. ಬಂದ್ರೆ ಹಂಗೇನೆ ಬೆಡ್ ಮೇಲೆ ಮನ್ಕೊಂಡಿರೋದು ನೋಡಿ ಎಷ್ಟು ಸಿಟ್ಟು ಮಾಡ್ಕೊಂಬಳು. ನಮ್ಮ ಅಪ್ಪ ನಮ್ಮಮ್ಮ ಎಷ್ಟು ವರ್ಷದಿಂದ ನಾನು ನೋಡ್ಕೊಂಡ್ರು, ಒಂದಿನ ನಾನು ಸಿಟ್ಟು ಮಾಡ್ಕೊಂಡಿಲ್ಲ. ಹೆಂಗೋ ದೇವ್ರ ದಯದಿಂದ ನಾನು ಚೆನ್ನಾಗಾದೆ, ನನ್ನೇಲಿ ಚೆನ್ನಾಗಿ ಆಗ್ತಾಳೆ ಅಂಬರು. ಹೆಂಗೋ ದೇವ್ರ ದಯದಿಂದ ನಾನು ಚೆನ್ನಾಗಾದೆ ಅಂತ ಹೇಳ್ತಿತ್ತು ಮಾಲಕ್ಕ. ಇಂಥವಳು ಒಳ್ಳೆಳಲ್ಲ, ಇವಳನ್ನ ಎಷ್ಟಾನ ಮಾತಾಡ್ಸಕ್ಕೆ ಹೋಗ್ಬೇಡ. ಅಲ್ಲಿಂದ ಇಲ್ಲಿಂದ ಅಲ್ಲಿಗೆ ನೋಡು. ಅವ್ರ ಮನೆಗೆ ಬಂದವಳೆ, ಅಲ್ಲಿಗೆ ಹೋಗಿಲ್ಲ ಗಂಡನ ಮನೆಗೆ, ಅಲ್ಲಿ ಮಾತಾಡ್ಸಲ್ಲ ಅಂತ ಅಲ್ಲಿಗೆ ಹೋಗಿಲ್ಲ, ಇಲ್ಲಿಗೆ ಬಂದವಳೆ. ನೋಡು ಹಂಗಂದ್ರೆ ಇಲ್ಲಿ ಮಾತಾಡಕ್ಕೆ ಬಂದವಳೆ. ಭಾರಿ ಇದ್ದಾಳೆ ಇವಳು, ನಿಜವಾಗ್ಲೂ ಭಾರಿ ಇದ್ದಾಳೆ ಕಣಮ್ಮ. ನನಗಂತೂ ತುಂಬ ಖುಷಿ ಆಯಿತು, ನನಗೂ ನಮ್ಮ ಸ್ವಾತಿಗೂ. ಮುತ್ತನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದಕ್ಕೆ ತುಂಬ ಖುಷಿ ಆಗೈತಿ. ಹಂಗೆ ಆಗಬೇಕು, ಇವಾಗ ನನ್ನ ಚೂರು ಬುದ್ಧಿ ಬರುತ್ತೆ ಅನ್ನಿಸ್ತೈತೆ. ನೋಡ್ತಾ ಇರಿ, ನೀನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.